ಆತ್ಮೀಯರಿಗೆ ಜ್ಯೋತಿಷ್ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಗುರುಪಥ ಬದಲಾವಣೆ ಎನ್ನುವ ಒಂದು ವಿಶೇಷ ಸಂಚಿಕೆಯೊಂದಿಗೆ ನಾನು ನಿಮ್ಮ ಮುಂದಿದ್ದೇನೆ. ಆತ್ಮೀಯರೇ, ಗುರುಗ್ರಹ ತಾನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಕ್ರಮಿಸಲು ತೆಗೆದುಕೊಳ್ಳುವ ಸಮಯ ಸರಾಸರಿ 1 ವರ್ಷ. ನಾನು ಯಾಕೆ ಸರಾಸರಿ 1 ವರ್ಷ ಅಂತ ಹೇಳ್ತಾ ಇದ್ದೇನೆ ಅಂದರೆ, ಕೆಲವೊಮ್ಮೆ ಒಂದು ರಾಶಿಯಲ್ಲಿ 1 ವತ್ಸರಗಳಿಗಿಂತಲೂ ಅಧಿಕವಾಗಿ ಗುರು ನೆಲೆ ನಿಲ್ಲುವ ಸಾಧ್ಯತೆ ಇದೆ. ಹಾಗೂ 1 ವರ್ಷದ ಒಳಗೆ ಆ ರಾಶಿಯನ್ನು ಬಿಟ್ಟು ಮುಂದೆ ಹೋಗುವ ಕ್ರಮವೂ ಇದೆ. ಈ ಬಾರಿ ಅಂದರೆ ವಿಶ್ವಾವಸುನಾಮ ಸಂವತ್ಸರದ ಈ ಸಂವತ್ಸರದಲ್ಲಿ ಗುರು ತಾನು ಅತಿಚಾರ ಎನ್ನುವ ಒಂದು ಗತಿಗೆ ಒಳಗಾಗ್ತಾ ಇದ್ದಾನೆ. ಅಂದರೆ ಈಗ ಮಿಥುನ ರಾಶಿಯಲ್ಲಿ ಇರುವಂತಹ ಗುರು ತಾನು ಕರ್ಕಾಟಕ ರಾಶಿಯನ್ನು ಪ್ರವೇಶ ಮಾಡಿ ಆ ನಂತರ ವಕ್ರಗತಿಯನ್ನು ಪಡೆದು ಪುನಃ ಮಿಥುನ ರಾಶಿಗೆ ಬಂದು ನೆಲೆಯಾಗುತ್ತಾನೆ. ಈ ಬದಲಾವಣೆಯಲ್ಲಿ ರಾಶಿಗಳ ಮೇಲೆ ಉಂಟಾಗಬಹುದಾದ ಪರಿಣಾಮಗಳೇನು, ಪ್ರಭಾವಗಳೇನು, ಇದನ್ನು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಯಾಕೆಂದರೆ ಗೋಚಾರ ರೀತಿ ನಾವು ಶನಿಗ್ರಹ ಮತ್ತು ಗುರು, ರಾಹು, ಕೇತು ಇವರನ್ನು ಪ್ರಧಾನವಾಗಿ ಗಮನಿಸಬೇಕಾಗುತ್ತೆ. ಯಾಕೆಂದರೆ ಒಂದು ರಾಶಿಯಲ್ಲಿ ಅವರು ದೀರ್ಘಕಾಲ ನೆಲೆ ನಿಲ್ತಾರೆ. ಆ ಕಾರಣದಿಂದ ಅವರ ಪ್ರಭಾವ ಮನುಷ್ಯನ ಮೇಲೆ ಬಹಳಷ್ಟು ಉಂಟಾಗಿ ಹಾನಿಯೋ ವೃದ್ಧಿಯೋ ಯಾವುದೋ ಒಂದು ಫಲವನ್ನು ನಾವು ಅನುಭವಿಸ್ತೇವೆ. ವಿಶ್ವಾವಸುನಾಮ ಸಂವತ್ಸರದ ಆಶ್ವಯುಜ ಬಹುಳ ದ್ವಾದಶಿ ಅಂದರೆ ಇದೇ ಅಕ್ಟೋಬರ್ 18ನೇ ತಾರೀಕು 2025 ಶನಿವಾರ ರಾತ್ರಿ 7:54 ಪುನರ್ವಸು ನಕ್ಷತ್ರದಲ್ಲಿ ಕರ್ಕಾಟಕ ರಾಶಿಗೆ ಗುರು ಪ್ರವೇಶಿಸ್ತಾ ಇದ್ದಾನೆ. ಇದುವರೆಗೆ ಮಿಥುನ ರಾಶಿಯಲ್ಲಿದ್ದ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ. ಹಾಗಾದರೆ ಅಲ್ಲಿ ಎಷ್ಟು ಸಮಯ ಇರ್ತಾನೆ ಕೇಳಿದರೆ, ಡಿಸೆಂಬರ್ 5ನೇ ತಾರೀಕು ಪುನಃ ವಕ್ರೀಭವಿಸಿ ಮಿಥುನ ರಾಶಿಗೆ ಅವನು ಬಂದು ಸೇರ್ತಾ ಇದ್ದಾನೆ. ಹೀಗಿರುವಾಗ ಉಂಟಾಗಬಹುದಾದ ಫಲಗಳೇನು ಅಂತ ನಾವು ಒಮ್ಮೆ ಆಲೋಚನೆಯನ್ನು ಮಾಡಿದರೆ, ಈಗ ನಾವು ಸಾಕಷ್ಟು ಮಳೆಯಿಂದ ನೊಂದಿದ್ದೇವೆ. ಅತಿವೃಷ್ಟಿ ಎನ್ನುವಂಥದ್ದು ಅದು ಒಂದು ಹಂತಕ್ಕೆ ಕಡಿಮೆಯಾಗುತ್ತದೆ. ಅಂದರೆ ಮಳೆಯ ಪ್ರಮಾಣ ತಗ್ಗಿ ಒಂದು ಸುಭಿಕ್ಷೆ ಉಂಟಾಗುತ್ತದೆ ಎನ್ನುವಂಥದ್ದು ಒಂದು ಉತ್ತಮವಾದ ವಿಷಯ. ಯಾಕಂದರೆ ಗುರು ಜಲರಾಶಿಯನ್ನು ಪ್ರವೇಶ ಮಾಡುವುದೇ ಹೌದಾದರೂ ಆಧಿಕ್ಯಗೊಂಡಂತಹ ಮಳೆ ಸ್ವಲ್ಪ ಮಟ್ಟಿಗೆ ತಗ್ಗುವ ಸಾಧ್ಯತೆ ಇದೆ. ಹಾಗಾದರೆ 12 ರಾಶಿಗಳ ಮೇಲೆ ಗುರುವಿನಿಂದ ಉಂಟಾಗಬಹುದಾದ ಫಲಗಳೇನು, ಪ್ರಭಾವಗಳೇನು? ಇದು ಕೇವಲ 1 ರಿಂದ 1.5 ತಿಂಗಳುಗಳು ಅಥವಾ 1/4 ತಿಂಗಳು ಅಷ್ಟು ಮಾತ್ರ ಇದರ ಪ್ರಭಾವ ಇರುತ್ತದೆ. ಹಾಗಾಗಿ ಪ್ರತಿಯೊಂದು ರಾಶಿಯವರಿಗೂ ಕೂಡ ಬೇರೆ ಬೇರೆ ಪರಿಹಾರಗಳನ್ನು ನಾನು ಸೂಚಿಸಿದೆ. 12 ರಾಶಿಯವರಿಗೂ ಕೂಡ ಒಂದೇ ಪರಿಹಾರವನ್ನು ಸೂಚಿಸ್ತೇನೆ. ಆನಂತರ ಇನ್ನೊಂದು ವಿಶೇಷ ಸೂಚನೆ, ಮಿಥುನ, ಕನ್ಯಾ, ವೃಶ್ಚಿಕ ಹಾಗೂ ಮೀನ ಈ ರಾಶಿಯವರಿಗೆ ಉತ್ತಮವಾದ ಗುರುಬಲ ಈ ಅವಧಿಯಲ್ಲಿ ಕಂಡು ಮಂಗಲ ಕಾರ್ಯಗಳು ನೆರವೇರುವ ಸಾಧ್ಯತೆ ಬಹಳ ಚೆನ್ನಾಗಿಯೇ ಇದೆ. ದಿಢೀರನೆ ಅವರಿಗೆ ವಿವಾಹಾದಿ ಮಂಗಳ ಕಾರ್ಯಗಳು, ಹಾಗೆ ಮನೆ ಕಟ್ಟುವ ಇರಾದೆಯಲ್ಲಿ ಇರುವವರಿಗೆ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ, ಗೃಹ ಪ್ರವೇಶಾದಿಗಳು, ಹಾಗೆ ರಾಜ ಸಮ್ಮಾನಾದಿಗಳು ಇತ್ಯಾದಿಗಳೆಲ್ಲ ಶುಭ ಪರಂಪರೆಯು ಎದುರಾಗುವ ಸಾಧ್ಯತೆ ಎಲ್ಲವೂ ಕೂಡ ಆಕಸ್ಮಿಕವಾಗಿಯೇ ಬಂದು ಒದಗುತ್ತದೆ. ಹಾಗಾದರೆ ಪ್ರತ್ಯೇಕವಾಗಿ 12 ರಾಶಿಯವರ ಶುಭಾಶುಭ ಫಲಗಳನ್ನು ನಾವು ನೋಡುವುದಾದರೆ, ಮೇಷರಾಶಿಯವರಿಗೆ ಮೊದಲಿಗೆ 4ನೇ ಮನೆಗೆ ಗುರು ಪ್ರವೇಶ ಮಾಡ್ತಾ ಇದ್ದಾನೆ. ಇದುವರೆಗೆ ಧೈರ್ಯ ಸ್ಥಾನದಲ್ಲಿ ಇದ್ದಂತಹ ಗುರು ತಾನು ಚತುರ್ಥ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ದುಃಖೈರ್ಬಂಧು ಜನೋದ್ಭವೈಶ್ಚ ಹಿಬುಗೆ ದೈನ್ಯಂ ಚತುಷ್ಪಾದ್ ಭಯಂ ಅಂತ ಹೇಳಿದರು. ಅಂದರೆ ಬಂಧು ಜನರಿಂದ ನಿಮಗೆ ದುಃಖ ಬಂದೊದಗಬಹುದು. ಹಾಗೆಯೇ ದೈನ್ಯಾವಸ್ಥೆ, ಇನ್ನೊಬ್ಬರಲ್ಲಿ ಕೇಳುವ ಬೇಡುವ ಅವಸ್ಥೆ ನಿಮಗೆ ಬಂದೊದಗಬಹುದು. ಇದಕ್ಕಿಂತ ನೀವು ಜಾಗ್ರತೆ ಮಾಡಬೇಕಾದ್ದು ಚತುಷ್ಪಾದ್ ಭಯಂ ಅಂದರೆ 4 ಕಾಲಿನ ಪ್ರಾಣಿಗಳಿಂದ, ಬೆಕ್ಕು, ನಾಯಿ, ಹಸು, ಕೋಣ ಇತ್ಯಾದಿ ಈ ಚತುಷ್ಪಾತ್ 4 ಕಾಲಿನ ಪ್ರಾಣಿಗಳಿಂದ ನಿಮಗೆ ಆಪತ್ತು ಬಂದೊದಗಬಹುದು. ಆದ್ದರಿಂದ ಈ 1.5 ತಿಂಗಳುಗಳ ಕಾಲ ಮೇಷರಾಶಿಯವರು ಜಾಗ್ರತೆಯನ್ನು ವಹಿಸಿ ಎನ್ನುವುದಾಗಿ ಹೇಳ್ತೇನೆ. ಇನ್ನು ಉಳಿದಂತೆ ನಿಮ್ಮ ಗ್ರಹಸ್ಥಿತಿ ಅಂದರೆ ಜಾತಕ ರೀತ್ಯ
ಕುಂಡಲಿಯಲ್ಲಿರುವಂತಹ ಗ್ರಹಸ್ಥಿತಿ, ನಡೆಯುವಂತಹ ದಶಾಭುಕ್ತಿ ಇದುಗಳನ್ನು ಅನ್ವಯಿಸಿಕೊಂಡು ಫಲ ನಿರೂಪಣೆಯನ್ನು ನಾವು ಮಾಡಬೇಕಾಗುತ್ತೆ. ಇದು ಕೇವಲ ಒಂದು 100ರಲ್ಲಿ 30 ಭಾಗ ಮಾತ್ರ ಎನ್ನುವುದಾಗಿ ನಾನು ಪುನಃ ಹೇಳುವುದಕ್ಕೆ ಬಯಸ್ತಾ ಇದ್ದೇನೆ. ಇದು ಮೇಷರಾಶಿಯವರ ಫಲ. ಆದರೆ ಒಂದು ಶುಭ ಫಲ ಯಾವುದಿದೆ ಅಂದರೆ, ವಾಹನದಲ್ಲಿ ಏನಾದರೂ ತೊಂದರೆಗಳು, ಅಂದರೆ ಹಳೆಯದಾಗಿದೆ ವಾಹನ, ಅದನ್ನು ಹೊಸತಾಗಿ ನಾನು ಬೇರೆ ತಗೊಳ್ಳಬೇಕಿತ್ತು, ಈ ರೀತಿಯಾಗಿ ಇಚ್ಛಿಸುತ್ತಾ ಇದ್ದಂತಹ ಮೇಷರಾಶಿಯವರಿಗೆ ಉತ್ತಮವಾದಂತಹ ವಾಹನ ಸೌಖ್ಯವಿದೆ, ವಾಹನ ಲಾಭ ನಿಮಗೆ ಉಂಟಾಗುತ್ತದೆ. ಇಷ್ಟು ಮಾತ್ರ ಅಲ್ಲದೆ ಒಂದು ಗೃಹ ನಿರ್ಮಾಣ ಯೋಗ ಇದೆ ಮೇಷರಾಶಿಯವರಿಗೆ. ಗಮನಿಸಬೇಕು, ಗೃಹ ನಿರ್ಮಾಣ ಯೋಗ ಇದೆ. ಒಂದು ಜಾಗವನ್ನು ಅಥವಾ ಮನೆಗೆ ಬೇಕಾದ ನಿವೇಶನವನ್ನು ನೀವು ಖರೀದಿಯನ್ನು ಮಾಡ್ತೀರಿ, ಆದರೆ ಕೆಲಸ ಸ್ಥಗಿತಗೊಳ್ಳುತ್ತದೆ, ಕೂಡಲೇ ಮುಂದುವರಿಯುವುದಿಲ್ಲ. ಆದರೆ ಅದರ ಪ್ರಯತ್ನ ಒಂದು ಹಂತದ ಯಶಸ್ಸನ್ನು ಕಾಣುತ್ತದೆ. ಈ ರೀತಿ ಶುಭಾಶುಭ ಫಲಗಳನ್ನು ಮೇಷರಾಶಿಯವರು ಕಾಣುತ್ತೀರಿ. ಇನ್ನು ವೃಷಭ ರಾಶಿಯವರಿಗೆ ದುಶ್ಚಿಕ್ಕಿ ಸ್ಥಿತಿನಾಶಮಿಷ್ಟವಿಯತಿಂ ಕಾರ್ಯಾಂತರಾಯಂ ರುಜಂ ಅಂತ ಹೇಳಿದರು. 3ನೇ ಮನೆಗೆ ಗುರುವಿನ ಪ್ರವೇಶ, ಇದು ಬಹಳ ಅತಿಚಾರ ಎನ್ನುವಂತಹ ಕ್ರಮದಲ್ಲಿ ಆಗುವುದರಿಂದ ಸ್ಥಿತಿನಾಶ, ಇದ್ದಂತಹ ಸ್ಥಿತಿಯಲ್ಲಿ ಹಾನಿ ಉಂಟಾಗುತ್ತದೆ. ಇದುವರೆಗೆ ನೋಡಿ, ದ್ವಿತೀಯದಲ್ಲಿ ಗುರು ಸ್ಥಿತನಾಗಿದ್ದು ನಿಮಗೆ ಅನೇಕ ಅನುಕೂಲಗಳನ್ನು ಮಾಡಿಕೊಟ್ಟಿದ್ದ ಅಂತಹ ಗುರು ಈಗ ಸ್ಥಿತಿನಾಶವನ್ನು, ಇದ್ದಂತಹ ಸ್ಥಿತಿ ಸ್ವಲ್ಪ ಕಲ್ಲೋಲಗೊಳ್ಳುವಂತಹ ವ್ಯವಸ್ಥೆ ಉಂಟಾದೀತು. ಜೊತೆಗೆ ಇಷ್ಟವಿಯತಿಂ, ಇಷ್ಟ ಜನರು, ನಿಮಗೆ ಅತ್ಯಂತ ಆಪ್ತರು, ಅವರಿಂದ ನೀವು ದೂರ ಉಳಿಯುವಂತಹ, ಅವರನ್ನು ಕಳೆದುಕೊಳ್ಳುವಂತಹ ಒಂದು ಯೋಗ. ಹಾಗೆ ಕಾರ್ಯಾಂತರಾಯಂ ರುಜಂ, ಇಚ್ಛಿಸಿದಂತಹ ಕಾರ್ಯಗಳು ಅದು ಬೇರೆ ರೀತಿಯಾಗಿಯೇ ಪರಿಣಾಮವನ್ನು ಹೊಂದುವಂಥದ್ದು. ಜೊತೆಗೆ ಬೇರೆ ಕಾರ್ಯಗಳನ್ನು ಮಾಡುತ್ತಾ ಮಾಡಬೇಕಾದ ಕಾರ್ಯ ಸ್ವಲ್ಪ ಸ್ಥಗಿತಗೊಳ್ಳುವಂತಹ ಒಂದು ಯೋಗ ಇದೆ. ಹಾಗೂ ರೋಗ ಬಾಧೆ ಎನ್ನುವಂಥದ್ದು ಉಂಟು. ಆದರೆ 3ನೇ ಮನೆ ಧೈರ್ಯ ಸ್ಥಾನದಲ್ಲಿ ಗುರು ಸ್ಥಿತನಾಗಿರೋದರಿಂದ ಯಾವುದೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಎಲ್ಲವನ್ನು ಎದುರಿಸುವ ಚೈತನ್ಯ ನಿಮಗೆ ಮೊದಲಿಗಿಂತಲೂ ಅಧಿಕವಾಗಿಯೇ ದೊರೆಯುತ್ತೆ. ಆದ್ದರಿಂದ ವೃಷಭ ರಾಶಿಯವರು ಚಿಂತೆ ಮಾಡಬೇಕಾದಂತಹ ಅಗತ್ಯ ಇಲ್ಲ. ಇನ್ನು ಮಿಥುನ ರಾಶಿಯವರಿಗೆ ಇದುವರೆಗೆ ಜನ್ಮದಲ್ಲಿದ್ದಂತಹ ಗುರು ದ್ವಿತೀಯಕ್ಕೆ ಬರ್ತಾ ಇದ್ದಾನೆ. ಪ್ರಾಪ್ನೋತಿ ದ್ರವಿಣಂ ಕುಟುಂಬ ಸುಖಮಪ್ಯರ್ಥೆ ಸ್ವವಾಚಾಂ ಫಲಂ ಅಂತ ಹೇಳಿದರು. ಅಂದರೆ ಕುಟುಂಬ ವೃದ್ಧಿ, ಕುಟುಂಬದಲ್ಲಿ ಅನೇಕ ಸೌಖ್ಯಗಳು, ಹಾಗೆ ಅರ್ಥಸಿದ್ಧಿ, ಜೊತೆಗೆ ಸ್ವವಾಚಾಂ ಫಲಂ, ನೀವು ಆಡಿದಂತಹ ಮಾತೆಲ್ಲವೂ ಕೂಡ ಸಫಲವಾಗುವ, ಅಂದರೆ ನೀವು ಯಾವುದಾದ್ರೂ ಒಂದು ಆದೇಶವನ್ನು ಮಾಡಿದರೆ ಆ ಆದೇಶವನ್ನು ಈಡೇರಿಸುವುದಕ್ಕೆ ಒಂದಷ್ಟು ಜನ ಸಿದ್ಧರಾಗುತ್ತಾರೆ. ಜೊತೆಗೆ ಆಡಿದಂತಹ ಮಾತೆಲ್ಲವೂ ಕೂಡ ಸತ್ಯವಾಗಿ ಪರಿಣಾಮ ಹೊಂದುವಂತಹ ಕಾಲ. ಇಲ್ಲಿ ದ್ವಿತೀಯ ಸ್ಥಾನವನ್ನು ಕುಟುಂಬ ಸ್ಥಾನ ಮತ್ತು ನೇತ್ರ ಸ್ಥಾನ ಹಾಗೂ ಧನಸ್ಥಾನ ಮತ್ತು ವಾಚ, ಅಂದರೆ ಆಡುವ ಮಾತಿನ ಸ್ಥಾನ ಎನ್ನುವುದಾಗಿ ಗುರುತಿಸಿದ್ದಾರೆ. ಇಲ್ಲಿ ಗುರುಸ್ಥಿತನಾಗಿರುವುದರಿಂದ ಈ ಎಲ್ಲ ವಿಷಯಗಳು ಕೂಡ ಉನ್ನತಿಯನ್ನು ಪಡೆಯುತ್ತವೆ ಎನ್ನುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಆದ್ದರಿಂದ ಮಿಥುನ ರಾಶಿಯವರು ಅತ್ಯಧಿಕ ಶುಭ ಫಲವನ್ನೇ ನೀವು ಕಾಣುತ್ತೀರಿ ಮತ್ತು ವಿಶೇಷವಾದ ಅರ್ಥಸಿದ್ಧಿ ಎನ್ನುವಂಥದ್ದು ನಿಮಗೆ ಉಂಟಾಗುತ್ತದೆ. ಇನ್ನು ಕರ್ಕಾಟಕ ರಾಶಿಯವರಿಗೆ ಸ್ಥಾನಭ್ರಂಶ ಧನಕ್ಷಯೌ ಕಲಹ ಧೀ ಜಾಡ್ಯೇ ಗುರೌ ಜನ್ಮನಿ. ಇದುವರೆಗೆ ವ್ಯಯದಲ್ಲಿದ್ದಂತಹ ಗುರು ಜನ್ಮರಾಶಿಗೆ ಬಂದ ದೇಹ ಜಾಡ್ಯವನ್ನು ಮೊದಲಿಗೆ ಕೊಡ್ತಾನೆ. ಒಂದೋ ಮೇಲಿಂದ ಮೇಲೆ ರೋಗ ಬಾಧೆಗಳು, ಇಲ್ಲ ಆಲಸ್ಯ, ಅತಿಯಾದ ಆಲಸ್ಯ ಮತ್ತು ಕಲಹ, ಎಲ್ಲೆಡೆ ಕಲಹ ಸಂಭವಿಸುವ ಸಾಧ್ಯತೆ, ಸ್ಥಾನ ನಷ್ಟ ಹೊಂದುವ ಒಂದು ಯೋಗ, ಧನಕ್ಷಯ, ಈ ರೀತಿಯಾಗಿ ಜನ್ಮದ ಗುರು ನಿಮಗೆ ಒಂದು ರೀತಿಯ ವನವಾಸವನ್ನೇ ನೀವು ಅನುಭವಿಸುವ ವ್ಯವಸ್ಥೆಯನ್ನು ಮಾಡ್ತಾನೆ. ಆದರೆ ಇದು ಕೇವಲ 1.5ರಿಂದ 1.25 ತಿಂಗಳಿನವರೆಗೆ ಮಾತ್ರ. ಆದರೆ ಆ ನಂತರ ಪುನಃ ವ್ಯಯಸ್ಥಾನಕ್ಕೆ ಹೋಗುತ್ತಾನೆ. ಅಲ್ಲಿ ಅಧಿಕ ವ್ಯಯ ಎನ್ನುವಂತಹ ಯೋಗ ನಿಮ್ಮನ್ನು ಹಿಂಬಾಲಿಸಿಕೊಂಡೇ ಬರುತ್ತದೆ. ಆದರೆ ಪುನಃ ನೀವು ಸ್ಥಾನಪ್ರಾಪ್ತಿ ಎನ್ನುವಂತಹ ಒಂದು ಯೋಗಕ್ಕೆ ಒಳಗಾಗುತ್ತೀರಿ. ಆದ್ದರಿಂದ ಕರ್ಕಾಟಕ ರಾಶಿಯವರು ಹೆಚ್ಚು ಭೀತರಾಗಬೇಕಾಗಿಲ್ಲ. ಜೊತೆಗೆ ನಿಮ್ಮ ರಾಶಿ ಅಂದರೆ ಕರ್ಕಾಟಕ ರಾಶಿ ಗುರುವಿಗೆ ಉಚ್ಚ ಸ್ಥಾನವಾಗಿದೆ. ಆದ್ದರಿಂದ ಉಚ್ಚ ಸ್ಥಾನಕ್ಕೆ ಬರುವಂತಹ ಗುರು ಅತ್ಯಂತ ಬಲಿಷ್ಠನಾಗುತ್ತಾನೆ, ಶುಭ ಫಲಗಳನ್ನು ನಿಮಗೆ ಅನುಗ್ರಹ ಮಾಡ್ತಾನೆ. ಆದರೆ ಗಮನಿಸಬೇಕಾದ್ದು,
ಗುರುಜನರಲ್ಲಿ ಕಲಹ ಎನ್ನುವಂತಹ ಒಂದು ಯೋಗ ಇದೆ. ಅಂದರೆ ನಿಮಗಿಂತ ಹಿರಿಯರಾದವರಲ್ಲಿ ಮತ್ತು ನಿಮಗೆ ಮಾರ್ಗದರ್ಶನವನ್ನು ಯಾರು ಮಾಡ್ತಾರೋ ಅವರಲ್ಲಿ ಕಲಹವನ್ನು ಕಟ್ಟಿಕೊಳ್ಳುವ ಸಾಧ್ಯತೆ ಇದೆ. ಇದನ್ನು ನೀವು ಬುದ್ಧಿಪೂರ್ವಕವಾಗಿ ತಡೆಯಬೇಕು ಎನ್ನುವುದಾಗಿ ಹೇಳುವುದಕ್ಕೆ ಬಯಸ್ತೇನೆ. ಇನ್ನು ಸಿಂಹರಾಶಿಯವರಿಗೆ ಜನ್ಮದಿಂದ ವ್ಯಯಸ್ಥಾನಕ್ಕೆ ಬರ್ತಾ ಇದ್ದಾನೆ, ಅಂದರೆ ಅಂತ್ಯಸ್ಥಾನ ಅಂತ ಹೇಳಿದರು. ಉಗ್ರ ದುಃಖ ಜನನಂ ಚಾಂತ್ಯಸ್ಥಿತೇ ಸಂಭವೇತ್, ಅಂದರೆ ಉಗ್ರವಾದಂತಹ ದುಃಖ, ಮೇಲಿಂದ ಮೇಲೆ ನಿಮಗೆ ದುಃಖ ಒದಗಿ ಬರುತ್ತದೆ. ಕಾರಣ ಏನು ಕೇಳಿದರೆ ರೋಗ ಬಾಧೆ ಇರಬಹುದು, ಸಾಲ ಬಾಧೆ ಇರಬಹುದು, ಅಥವಾ ಕುಟುಂಬದಲ್ಲಿ ಏರುಪೇರು ಇತ್ಯಾದಿಗಳು, ಮಾನಸಿಕವಾದ ಚಂಚಲತೆ. ಮುಖ್ಯವಾಗಿ ಗಮನಿಸಬೇಕಾದ್ದು ನೀವು ದೇಹಾರೋಗ್ಯವನ್ನು ಬಹಳ ಗಮನಿಸಬೇಕಾಗತ್ತೆ. ಇದರಿಂದ ನೀವು ದುಃಖವನ್ನು ಅನುಭವಿಸುವ ಸಾಧ್ಯತೆ ಇರುತ್ತದೆ. ಜೊತೆಗೆ ಇದರಿಂದ ಅನೇಕ ಧನ ಹಾನಿಯೊದಗುವ ಸಂಭವವಿದೆ. ಇದು ಸಿಂಹರಾಶಿಯವರದ್ದು. ಕನ್ಯಾ ರಾಶಿಯವರು, ಸಿಂಹರಾಶಿಯವರು ಗಮನಿಸಬೇಕು, ಕೇವಲ 1.5 ತಿಂಗಳಿನ ನಂತರ ಪುನಃ ಅವನು ಲಾಭಸ್ಥಾನಕ್ಕೆ ಗುರು ಹೋಗ್ತಾನೆ. ಆ ಲಾಭಸ್ಥಾನಕ್ಕೆ ಗುರು ಹೋಗುವಾಗ ನಿಮಗೊಂದಷ್ಟು ಒಳಿತನ್ನು ಮಾಡಿಯೇ ಹೋಗ್ತಾನೆ. ಅದರಿಂದ ಬಹಳ ಚಿಂತಿಸಬೇಕಾದ ಅಗತ್ಯ ಇಲ್ಲ. ಆದರೆ ದೇಹಾರೋಗ್ಯದ ಬಗ್ಗೆ ಬಹಳ ಎಚ್ಚರಿಕೆಯನ್ನು ವಹಿಸಿ ಎನ್ನುವುದಾಗಿ ಹೇಳುತ್ತೇನೆ. ಇನ್ನು ಕನ್ಯಾ ರಾಶಿಯವರಿಗೆ ಇದುವರೆಗೆ ಕರ್ಮಸ್ಥಾನದಲ್ಲಿದ್ದಂತಹ ಗುರು ಲಾಭಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ. ಲಾಭೆ ಪುತ್ರಸ್ಥಾನ ಮಾನಾದಿ ಲಾಭ ಅಂದರು. ಸಂತಾನೇಚ್ಛುಗಳು ಯಾರೆಲ್ಲ ಇದ್ದೀರಿ ಕನ್ಯಾ ರಾಶಿಯವರು, ನಿಮಗೆಲ್ಲ ಶುಭ ಸುದ್ದಿ ಇದೆ. ಜೊತೆಗೆ ಸ್ಥಾನಮಾನ ಪ್ರಾಪ್ತಿಯಾಗಬೇಕು ಎನ್ನುವಂತಹ ಅಭೀಪ್ಸೆ ಇರುವವರಿಗೆಲ್ಲ ಉತ್ತಮವಾದಂತಹ ಸ್ಥಾನ ಹಾಗೂ ಮಾನ ಸಮ್ಮಾನಗಳು ದೊರಕುವಂತಹ ಕಾಲ. ಅತ್ಯಧಿಕವಾಗಿ ನೀವು ಲಾಭವನ್ನು ಗಳಿಸುವ, ಲಾಭವನ್ನು ಕಾಣುವ ಒಂದು ಸಕಾಲ. ತುಲಾರಾಶಿಯವರಿಗೆ ಕರ್ಮಣಿ ಅರ್ಥಸ್ಥಾನ ಪುತ್ರಾದಿ ಪೀಡಾ ಅಂದರು. ಅಂದರೆ ಕರ್ಮಸ್ಥಾನಕ್ಕೆ ಗುರುವಿನ ಆಗಮನ. ಇಲ್ಲಿ ಅರ್ಥ ಅಂದರೆ ಧನ ಮತ್ತು ಸ್ಥಾನ, ಪುತ್ರಾದಿ ಪೀಡಾ ಮಕ್ಕಳಿಂದ ಅಥವಾ ಮಕ್ಕಳಿಗೆ ಪೀಡೆ ಒದಗುವಂತಹ ಕಾಲ ಅಂತ ಹೇಳಿದರು. ಅಂದರೆ ಅರ್ಥಪೀಡೆ, ಧನಕ್ಕಾಗಿ ಸ್ವಲ್ಪ ಪರದಾಡುವಂತಹ ಒಂದು ಯೋಗ. ಹಾಗೆ ಸ್ಥಾನಪೀಡೆ, ಸ್ಥಾನಕ್ಕಾಗಿ ಹೋರಾಟ ಮಾಡುವಂತಹ ಒಂದು ಸ್ಥಿತಿ. ಮಕ್ಕಳಿಂದ ಅಥವಾ ಮಕ್ಕಳಿಗಾಗಿ ನೀವು ವ್ಯಥಿಸುವಂತಹ ಒಂದು ಕಾಲ. ಆದರೆ ಗಮನಿಸಬೇಕಾದ ಒಂದು ಅಂಶ ಏನು ಅಂತ ಹೇಳಿದರೆ, ಕರ್ಮಸ್ಥಾನದಲ್ಲಿ ಗುರು ಸ್ಥಿತನಾಗಿರೋದರಿಂದಲೂ ಅಲ್ಲಿ ಉಚ್ಚನಾಗಿ ಇರೋದರಿಂದಲೂ ಕೂಡ ನೀವು ಧಾರ್ಮಿಕ ಕ್ರಿಯಾದಿಗಳಿಗೆ ಹೆಚ್ಚು ವ್ಯಯ ಮಾಡುವಂತಹ ಒಂದು ಯೋಗ ಇದೆ. ಮತ್ತೊಂದು ಶುಭಯಾತ್ರೆ ಎನ್ನುವಂಥದ್ದಿದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ನೈಪುಣ್ಯಾಜ್ಞಾ ಪುತ್ರ ಕರ್ಮಾರ್ಥ ಸಿದ್ಧಿಂ ಧರ್ಮೇ ಜೀವ ಶಾಲಿನೀನಾಂಚ ಲಾಭಂ. ನಾನು ಮೊದಲೇ ಹೇಳಿದ್ದೇನೆ, ವೃಶ್ಚಿಕ ರಾಶಿಯವರಿಗೆ ಗುರುಬಲ ಉತ್ತಮವಾಗಿಯೇ ಬರುತ್ತೆ ಅಂಥೇಳಿ. ನೈಪುಣ್ಯ ಅಂದರೆ ನಿಪುಣತೆಯಿಂದ ಕಾರ್ಯ ಸಾಧನೆಯನ್ನು ನೀವು ಮಾಡಿಕೊಳ್ತೀರಿ. ಆಜ್ಞಾ ಸಿದ್ಧಿಯಾಗುತ್ತದೆ. ನೀವು ಆಡಿದಂತಹ ಮಾತುಗಳನ್ನೆಲ್ಲ ಪಾಲಿಸುವರೇ ಒಂದಷ್ಟು ಜನ ಸಿದ್ಧರಾಗುತ್ತಾರೆ. ಹಾಗೆ ಮಕ್ಕಳು ಇಲ್ಲ ಎನ್ನುವ ಚಿಂತೆಯಲ್ಲಿ ಇರುವವರಿಗೆಲ್ಲ ಒಂದು ಶುಭ ಸುದ್ದಿ ಇದೆ. ಹಾಗೆ ಅರ್ಥಸಿದ್ಧಿ, ಕರ್ಮಸಿದ್ಧಿ, ಉದ್ಯೋಗಕ್ಕಾಗಿ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರಿ, ನಿಮಗೊಂದು ಉದ್ಯೋಗದ ಅವಕಾಶ ಬಹಳ ಚೆನ್ನಾಗಿಯೇ ಇದೆ. ಮತ್ತು ಮದುವೆಯೇ ಮೊದಲಾದ ಮಂಗಲ ಕಾರ್ಯಗಳ ಬಗ್ಗೆ ಆಸಕ್ತಿ ಇದ್ದವರಿಗೆ ಒಂದು ಶುಭ ಸುದ್ದಿ ಇದೆ. ಈ ರೀತಿಯಾಗಿ ವೃಶ್ಚಿಕ ರಾಶಿಯವರಿಗೆ ಶುಭಾಧಿಕ್ಯ ಫಲಗಳೇ ನಾವು ಹೇಳಬಹುದಾಗುತ್ತೆ. ಧನುರಾಶಿಯವರಿಗೆ ಇದುವರೆಗೆ ಸಪ್ತಮ ಸ್ಥಾನದಲ್ಲಿದ್ದಂತಹ ಗುರು ಅತ್ಯಂತ ಅನುಕೂಲಕರನಾಗಿದ್ದ. ಈಗ ತಾನು ಅಷ್ಟಮ ಸ್ಥಾನವನ್ನು ಹೊಂದುತ್ತಾ ಇದ್ದಾನೆ. ಅದರಲ್ಲಿಯೂ ಕೂಡ ಉಚ್ಚ ಸ್ಥಾನ. ಬಂಧಂ ವ್ಯಾಧಿಂಚಾಷ್ಟಮೇ ಶೋಕಮುಗ್ರಂ ಮಾರ್ಗಕ್ಲೇಶಂ ಮೃತ್ಯುತುಲ್ಯಾಂಶ್ಚ ರೋಗಾನ್ ಅಂತ ವರ್ಣಿಸಿದರು. ಅಂದರೆ ಯಾವುದೋ ಒಂದು ಅಪರಾಧವನ್ನು ಮಾಡಿ ಅದಕ್ಕಾಗಿ ಬಂಧನಕ್ಕೊಳಗಾಗುವಂತಹ ಸ್ಥಿತಿ ಮತ್ತು ವ್ಯಾಧಿ ಪೀಡೆ, ಉಗ್ರವಾದಂತಹ ಶೋಕ, ಹಾಗೆ ಪ್ರಯಾಣದಲ್ಲಿ ಅನೇಕ ಕ್ಲೇಶ, ಮೇಲಿಂದ ಮೇಲೆ ತೊಂದರೆಯನ್ನು ಅನುಭವಿಸುವಂತಹ ಒಂದು ಯೋಗ. ಹಾಗೆ ಮೃತ್ಯು ತುಲ್ಯಾಂಶ್ಚ ರೋಗಾನ್ ಅಂದರೆ ಮರಣಕ್ಕೆ ಸಮೀಪವಾಗಬಹುದಾದ ಅನೇಕ ರೋಗ ಬಾಧೆಗಳು ನಿಮ್ಮನ್ನು ಪೀಡಿಸಬಹುದು. ಆದರೆ ಇದೇ ಅಷ್ಟಮ ಸ್ಥಾನದಲ್ಲಿ ಇರುವಂತಹ ಗುರು
ತಾನು ಒಂದು ವಿರಕ್ತಿಯನ್ನು ಕೂಡ ನಿಮಗೆ ಒದಗಿಸಿಯಾನು. ಇನ್ನು ಮಕರ ರಾಶಿಯವರು ರಾಜದರ್ಶನಮಾರೋಗ್ಯಂ ಗಾಂಭೀರ್ಯಂ ಗಾತ್ರಪೋಷಣಂ ಅಭೀಷ್ಟ ಕಾರ್ಯಸಿದ್ಧಿ ಸ್ಯಾತ್ ಸಪ್ತಮಸ್ಥೆ ಯದಾ ಗುರುಹು ಅಂತ ಹೇಳಿದರು. ಸಪ್ತಮದ ಗುರು, ಅದರಲ್ಲಿಯೂ ಉಚ್ಚನಾದಂತಹ ಗುರು ಪೂರ್ಣ ಪ್ರಮಾಣದ ಅನುಗ್ರಹವನ್ನು ನಿಮ್ಮ ಮೇಲೆ ಮಾಡಿ ಗುರು ಅನುಗ್ರಹಕ್ಕೆ ನೀವು ಭಾಜನರಾಗಿದ್ದೀರಿ ಎನ್ನುವುದು ನಿಮ್ಮ ಅನುಭವಕ್ಕೆ ಬರುವ ಹಾಗೆ ಮಾಡಲಿಕ್ಕಿದ್ದಾನೆ. ಉತ್ತಮವಾದಂತಹ ಅಧಿಕಾರಿ ವರ್ಗದವರ ದರ್ಶನ ಮತ್ತು ಒಳ್ಳೆಯ ಆರೋಗ್ಯ ಹಾಗೂ ಗಾಂಭೀರ್ಯದಿಂದ ಕೂಡಿದ ನಿಮ್ಮ ನಡವಳಿಕೆ, ಅದರಿಂದ ಉತ್ತಮವಾದಂತಹ ಸ್ಥಾನಮಾನ ಪ್ರಾಪ್ತಿ, ಹಾಗೆ ನೀವು ಇಚ್ಛಿಸಿದಂತಹ ಕಾರ್ಯಸಿದ್ಧಿ ಮತ್ತು ಮಂಗಲ ಕಾರ್ಯಾಚರಣೆ ಇತ್ಯಾದಿ ಎಲ್ಲ ಶುಭ ಪರಂಪರೆಯೂ ಕೂಡ ಮಕರ ರಾಶಿಯವರನ್ನು ಹೊಂದಲಿಕ್ಕಿದೆ. ಕುಂಭರಾಶಿಯವರಿಗೆ ಇದುವರೆಗೆ ಪಂಚಮದಲ್ಲಿ ಇದ್ದಂತಹ ಗುರು ಸನ್ಮಂಗಲವನ್ನು ಉಂಟು ಮಾಡಿದ್ದ, ಈಗ ಷಷ್ಠ ಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಷಷ್ಠ ಸ್ಥಾನ ಅಂದರೆ ರಿಪುಸ್ಥಾನ, ಶತ್ರು ಸ್ಥಾನ ಅಂತ ನಾವು ಗುರುತಿಸ್ತೇವೆ. ಅಲ್ಲಿ ಉಚ್ಚನಾದಂತಹ ಗುರು ಸ್ಥಿತನಾಗಿರೋದ್ರಿಂದ ದಾರಾಪುತ್ರ ವಿರೋಧಂಚ ಸ್ವಜನೈಹಿ ಕಲಹಂ ಸದಾ, ಅಂದರೆ ಹೆಂಡತಿ ಮಕ್ಕಳಲ್ಲಿ, ಹೆಂಗಸರಾದರೆ ಗಂಡ ಹಾಗೂ ಮಕ್ಕಳಲ್ಲಿ ಸದಾ ಕಲಹ ಮತ್ತು ಸ್ವಜನೈಹಿ ನಿಮ್ಮ ನಿಜ ಬಂಧು ಬಾಂಧವರಲ್ಲಿ ಕಲಹ, ವ್ರಣ ಚೋರಾಗ್ನಿ ಭೀತಿಶ್ಚ ದೇಹದಲ್ಲಿ ಯಾವುದೋ ಒಂದು ಗಾಯ ಉಂಟಾಗಿ ಅದರಿಂದ ಅನೇಕ ಬಾಧೆಗೆ ಒಳಗಾಗುವಂತಹ ಸ್ಥಿತಿ, ಹಾಗೂ ಕಳ್ಳರಿಂದ ನೀವು ಸಂತ್ರಸ್ತಗೊಳ್ಳುವಂತಹ ಕಾಲ, ಅಗ್ನಿಭೀತಿ, ಇವಿಷ್ಟು ಕುಂಭರಾಶಿಯವರಿಗೆ ಒದಗಬಹುದಾದಂತಹ ಫಲಗಳು. ಆದರೆ 1.5 ತಿಂಗಳಿನ ನಂತರ ಮತ್ತೆ ಪಂಚಮಕ್ಕೆ ಬರುವಂತಹ ಗುರು ನಿಮಗೆ ಅಭೀಷ್ಟ ಸಿದ್ಧಿಯನ್ನು ಅನುಗ್ರಹ ಮಾಡುವವನಿದ್ದಾನೆ. ಇನ್ನು ಮೀನರಾಶಿಯವರಿಗೆ ಇದುವರೆಗೆ ಚತುರ್ಥದಲ್ಲಿದ್ದಂತಹ ಅರ್ಧಾಷ್ಟಮದಲ್ಲಿ ಇದ್ದಂತಹ ಗುರು ಅನೇಕ ಪೀಡೆಯನ್ನು ಕೊಟ್ಟಿದ್ದ. ಈಗ ಪಂಚಮಕ್ಕೆ ಬಂದು ಪುತ್ರೋತ್ಪತ್ತಿ ಮುಪೈತಿ ಸಜ್ಜನಯುತಿಂ ರಾಜಾನುಕೂಲ್ಯಂ ಸುತೇಹೇ ಅಂದರು. ಅಂದರೆ ಸಂತಾನ ಇಲ್ಲ ಎನ್ನುವಂತಹ ಚಿಂತೆಯಲ್ಲಿ ಇರುವವರಿಗೆ ಸಂತಾನದ ಒಂದು ಯೋಗ, ಹಾಗೂ ಸಜ್ಜನಯುತಿಂ ಇದುವರೆಗೆ ದುರ್ಜನ ಸಂಘ ಎನ್ನುವಂಥದ್ದನ್ನು ನಿಮಗೆ ಒದಗಿಸಿದ್ದ, ಈಗ ಆಕಸ್ಮಿಕವಾಗಿ ಸಜ್ಜನರ ಸಂಸರ್ಗ ನಿಮಗೆ ಉಂಟಾಗಿ ಜೀವನದಲ್ಲಿ ಒಂದು ಬದಲಾವಣೆಯ ಕಾಲವನ್ನು ನೀವು ಖಂಡಿತವಾಗಿ ಕಾಣಬಹುದು. ಹಾಗೂ ಅಧಿಕಾರಿ ವರ್ಗದವರಿಂದ ಯಾವೆಲ್ಲ ಅನುಕೂಲಗಳನ್ನು ನೀವು ಬಯಸ್ತೀರೋ ಅದೆಲ್ಲವೂ ಕೂಡ ಕೈಗೂಡುವಂತಹ ಒಂದು ಶುಭ ಕಾಲ. ಹೀಗೆ ಮೀನರಾಶಿಯವರಿಗೆ ಶುಭಾಧಿಕ್ಯ ಫಲವನ್ನೇ ನಾವು ಕಾಣಬಹುದಾಗಿದೆ. ಮೇಷದಿಂದ ಮೀನದವರೆಗೆ 12 ರಾಶಿಯವರ ಶುಭಾಶುಭ ಫಲಗಳು ಈ ರೀತಿಯಾಗಿದೆ. ಎಲ್ಲರೂ ಮಾಡಬೇಕಾದ ಒಂದು ಪರಿಹಾರ ಮಾರ್ಗ ಯಾವುದು ಕೇಳಿದರೆ ಗೃಹೋತ್ಥ ದೇವತಾ ಆರಾಧನೆ. ಅಂದರೆ ನಿಮ್ಮ ಮನೆ ದೇವರು ಅಂತ ನೀವು ಯಾರನ್ನು ಆರಾಧಿಸ್ತಾ ಇದ್ದೀರೋ ಅವರನ್ನು ನೀವು ಬಹಳ ಚೆನ್ನಾಗಿ ಆರಾಧಿಸಬೇಕಾಗತ್ತೆ. ಜೊತೆಗೆ ಶ್ರೀ ಲಕ್ಷ್ಮೀನಾರಾಯಣನ ಆರಾಧನೆ ಇದು ಹೇಗೆ ಬೇಕಾದರೂ ನೀವು ಮಾಡಿಕೊಳ್ಳಬಹುದು. ಲಕ್ಷ್ಮೀನಾರಾಯಣನ ಮೂಲಮಂತ್ರಾನುಷ್ಠಾನವನ್ನು ಮಾಡಬಹುದು, ಅಥವಾ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನು ಮಾಡಬಹುದು, ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿಸಬಹುದು, ಅಥವಾ ಲಕ್ಷ್ಮೀನಾರಾಯಣ ಕ್ಷೇತ್ರ ಸಂದರ್ಶನವನ್ನು ಮಾಡಿ ಅಲ್ಲಿ ವಿಶೇಷ ಸೇವೆ ಇತ್ಯಾದಿಗಳನ್ನು ಮಾಡಿಸುವುದರಿಂದಲೂ ಕೂಡ ಅತ್ಯಂತ ಶುಭ ಫಲವನ್ನು 12 ರಾಶಿಯವರು ಪಡೆಯಬಹುದು. ಯಾಕೆಂದರೆ ಗುರು ಕರ್ಕಾಟಕದಲ್ಲಿ ಸ್ಥಿತನಾಗಿದ್ದಾಗ ದೇವತಾ ಚಿಂತನೆಯನ್ನು ನಾವು ಮಾಡುವಾಗ ಗೃಹದೇವತೆಯನ್ನು ಮೊದಲು ಮಾಡಬೇಕು ಅಂತ ಹೇಳ್ತಾರೆ. ಜೊತೆಗೆ ಲಕ್ಷ್ಮೀನಾರಾಯಣನ ಚಿಂತನೆಯನ್ನು ಮಾಡಿ ಎನ್ನುವುದಾಗಿ ಸೂಚಿಸಿದ್ದಾರೆ. ಈ ಕಾರಣದಿಂದ ಲಕ್ಷ್ಮೀನಾರಾಯಣನ ಆರಾಧನೆಯಿಂದ ಈ ಗುರುವಿನ ಪೂರ್ಣಾನುಗ್ರಹ ನಮಗುಂಟಾಗುತ್ತದೆ. ಇದು ಯಾವುದೂ ಮಾಡಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ ನಾನು ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ಹೇಳಿದ್ದೇನೆ. ಗುರು ಮಂತ್ರ ಅನುಷ್ಠಾನ ಇದನ್ನು ಮಾಡುವುದರಿಂದ ದೇವಾನಾಂಚ ಋಷೀಣಾಂಚ ಗುರುಂ ಕಾಂಚನ ಸನ್ನಿಭಂ ಬುದ್ಧಿಭೂತಂ ತ್ರಿಲೋಕೇಚಂ ತನ್ನಮಾಮಿ ಬೃಹಸ್ಪತಿಂ. ಈ ಗುರುಮಂತ್ರಾನುಷ್ಠಾನದಿಂದಲೂ ನಾವು ಗುರುವಿನ ಪೂರ್ಣಾನುಗ್ರಹ ಪಡೆಯುವುದಕ್ಕೆ ಸಾಧ್ಯವಾಗುತ್ತದೆ. 4 ರಾಶಿಯವರನ್ನು ಬಿಟ್ಟು ಉಳಿದ 8 ರಾಶಿಯವರಿಗೆ ಪ್ರತಿಕೂಲನಾದಂತಹ ಗುರು, ಅವನ ಪೂರ್ಣಾನುಗ್ರಹ ಆಗಬೇಕು ಅಂತಾದರೆ ಒಂದು ವ್ಯಾವಹಾರಿಕವಾಗಿ ಒಂದು ಕ್ರಮವನ್ನು ಇಟ್ಟುಕೊಳ್ಳುವುದು ಸೂಕ್ತ. ಅಂದರೆ ನಿಮ್ಮ ಗುರುಜನರನ್ನು ಆದಷ್ಟು ಆದರಿಸುವುದು ಅತ್ಯಂತ ಅಗತ್ಯ. ಯಾಕೆಂದರೆ ನಾವು ಗುರು ಹಿರಿಯರನ್ನು
ನಿತ್ಯವೂ ಕೂಡ ಗೌರವಿಸುತ್ತಾ ಇದ್ದರೆ ಅದರಿಂದ ನಮಗೆ ಆಯುಹು, ವಿತ್ತ, ಯಶೋ, ಬಲಂ ಈ 4 ದಿನೇ ದಿನೇ ವೃದ್ಧಿಯಾಗುತ್ತದೆ ಅಂತ ಹೇಳ್ತಾರೆ. ಆಯುಸ್ಸು ಹಾಗೂ ವಿತ್ತ, ಧನ ಮತ್ತು ಯಶಸ್ಸು ಹಾಗೂ ಬಲ ಇವುಗಳು ವೃದ್ಧಿಯಾಗುತ್ತಾ ಹೋಗುತ್ತವೆ. ಆದ್ದರಿಂದ ನಿತ್ಯವೂ ಕೂಡ ಅಭಿವಾದನಶೀಲಸ್ಯ ನಿತ್ಯಂ ವೃದ್ಧೋಪಸೇವಿನಃ ಅಂತ ಸುಭಾಷಿತಕಾರರು ಸೂಚಿಸಿದ್ದಾರೆ. ಹಿರಿಯರನ್ನು ನಾವು ಗೌರವಿಸುವುದರಿಂದ ಈ ಎಲ್ಲ ಶುಭ ಪರಂಪರೆಯನ್ನು ನಾವು ಕಾಣಬಹುದಾಗತ್ತೆ. ಆದ್ದರಿಂದ 8 ರಾಶಿಯವರು ಗುರು ದೇವತಾನುಗ್ರಹಕ್ಕೆ ಬೇಕಾಗಿ ನಿಮ್ಮ ಗುರುದೇವತಾ ಸಂದರ್ಶನವನ್ನು ಮಾಡುವಂಥದ್ದು, ಅಂದರೆ ಗುರುಮಠ ಎನ್ನುವಂಥದ್ದನ್ನು ನಂಬಿರ್ತೀರಿ. ಅಲ್ಲಿ ಹೋಗಿ ಗುರುಗಳ ಸಂದರ್ಶನವನ್ನು ಮಾಡಿ ಪಾದಪೂಜೆಯನ್ನು ಮಾಡಿ ಅವರ ಮಂತ್ರಾಕ್ಷತೆಯನ್ನು ತೆಗೆದುಕೊಂಡು ಬರುವಂಥದ್ದು ಅತ್ಯಂತ ಒಳ್ಳೆಯ ಒಂದು ಪರಿಹಾರ. ಅಲ್ಲದೆ ನೀವು ಆರಾಧಿಸುತ್ತಿರುವಂತಹ ನಿಮಗೆ ಯಾರು ಗುರುಮಾನ್ಯರು ಇದ್ದಾರೆ ಅವರನ್ನು ಆಧರಿಸಿ ಸತ್ಕರಿಸಿ ಅವರ ಆಶೀರ್ವಾದವನ್ನು ಪಡೆಯುವುದು ಕೂಡ ಅತ್ಯಂತ ವಿಹಿತವಾದಂತಹ ಪರಿಹಾರ ಮಾರ್ಗ ಎನ್ನುವುದಾಗಿ ಸೂಚಿಸ್ತಾ, ಉಚ್ಚ ಸ್ಥಾನಕ್ಕೆ ಬರುತ್ತಿರುವಂತಹ ಗುರು 12 ರಾಶಿಯವರಿಗೂ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನು ಉಂಟು ಮಾಡಲಿ ಎನ್ನುವುದಾಗಿ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು.